ಇಲ್ಲ, ನಾನು ಮೊದಲೇ ಹೇಳ್ದಂಗೆ ನಾಳೆ ಬೆಳಗ್ಗೆ 11 ಗಂಟೆಗೆ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಮತ್ತು JDS ಎಲ್ಲ ಮುಖಂಡರ ಜೊತೆಗೆ ಬಂದು ನಾಮಪತ್ರ ಸಲ್ಲಿಸ್ತೇನೆ. ಈಗ ಒಂದು ಸ್ವಲ್ಪ ಸಮಯ ಚೆನ್ನಾಗಿದೆ, ಟೈಮ್ ಚೆನ್ನಾಗಿದೆ ಅಂತ ಅನ್ನೋ ಕಾರಣಕ್ಕೋಸ್ಕರ 2 ರಿಂದ 3 ಗಂಟೆ ಒಳಗೆ ನಾಮಪತ್ರ ಸಲ್ಲಿಸಬೇಕು ಅಂತ ಹೇಳಿದರು. ಹಾಗಾಗಿ ಈಗ ನಾಮಪತ್ರ ಸಲ್ಲಿಸಿ ಸಂಜೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಬಿ ಫಾರಮ್ ಸಿಗುತ್ತೆ. ನಾಳೆ ಬಂದು ಮತ್ತೊಮ್ಮೆ ಇನ್ನೊಂದು ಸೆಟ್ಟನ್ನು ಎಲ್ಲ ನಾಯಕರ ಜೊತೆಗೆ ಸಲ್ಲಿಸೋನಿದ್ದಾರೆ. ಇಲ್ಲ, ಖಂಡಿತ ನನಗಿರೋ ಮಾಹಿತಿ ಪ್ರಕಾರ ಭಾರತೀಯ ಜನತಾ ಪಕ್ಷ ಮತ್ತು JDS ಪಕ್ಷದ NDA ಮೈತ್ರಿ ಅಭ್ಯರ್ಥಿಯಾಗಿ ನಾನು ಇರ್ತೇನೆ. BJPಯಿಂದ ನಾಳೆ ಬಿ ಫಾರಮ್ನ ಸಲ್ಲಿಸ್ತೇನೆ. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನಗೆ ಇರುವಂಥ ಮಾಹಿತಿ ಪ್ರಕಾರ ಭಾರತೀಯ ಜನತಾ ಪಕ್ಷ ಮತ್ತು JDS ಪಕ್ಷದ NDA ಮೈತ್ರಿ ಅಭ್ಯರ್ಥಿಯಾಗಿ ನಾನು ಈಗ ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ನಾಳೆ ಬಿ ಫಾರಮ್ ಕೊಡ್ತೇನೆ. ಇಲ್ಲ, ನಾನು ಮೊದಲೇ ಹೇಳ್ದಂಗೆ ನಾಳೆ ಬಂದು ಮತ್ತೊಮ್ಮೆ ಸಲ್ಲಿಸ್ತೇವೆ. ಈಗ ಶಿಕ್ಷಕ ಬಂಧುಗಳ ಜೊತೆಗೆ ಬಂದು ನಾಮಪತ್ರ ಸಲ್ಲಿಸಿದೆ. ಸಾಕಷ್ಟು ಗೊಂದಲ ಇದೆ. ಹಾಗಾಗಿ ಇದುವರೆಗೂ ಯಾರಾದರೂ ನಿಮ್ಮನ್ನ BJP ನಾಯಕರು ಇರ್ಬೋದು, JDS ನಾಯಕರು ಇರ್ಬೋದು ಸಂಪರ್ಕ ಮಾಡಿದಾರಾ ಅಥವಾ ನಿಮ್ಮ ಬಗ್ಗೆ ಟಿಕೆಟ್ ವಿಚಾರವಾಗಿ ಏನಾದರೂ ಪ್ರಸ್ತಾಪ ಮಾಡಿದಾರಾ? ಇಲ್ಲ, ಟಿಕೆಟ್ ಶನಿವಾರ ನನಗೆ ಘೋಷಣೆ ಆಗಿದೆ. ಈಗ ಸ್ಟೇಟ್ BJP ಆಫೀಸ್ ಮಲ್ಲೇಶ್ವರಮಲ್ಲಿರುವಂಥ BJP ಆಫೀಸ್ ಕರೆದಿದ್ದಾರೆ. ಅಲ್ಲಿ ನಾವು ಎಲ್ಲ ಮೀಟಿಂಗ್ ಮಾಡಿ ನಾಳೆ ಯಾವ ರೀತಿ ನಾಮಪತ್ರವನ್ನು ಸಲ್ಲಿಸಬೇಕು, ಯಾರ್ಯಾರು ಇರ್ತಾರೆ ಅಂತೇಳಿ ಅಲ್ಲಿ ನಿರ್ಧಾರ ಆಗುತ್ತೆ. BJP ಹೈಕಮಾಂಡ್ ನಿಮಗೆ ಡೈರೆಕ್ಷನ್ ಕೊಟ್ಟು ಈಗ ಅವ್ರಿಗೆ ಟಿಕೆಟ್ನ ಕೊಡ್ತೀವಿ, ನೀವು ಇದೇ ಸರಿ ಅಂದರೆ ನಿಮ್ಮ ನಿರ್ಧಾರ ಏನು? ಇಲ್ಲ, ಖಂಡಿತ ಅದನ್ನು ಹೇಳೋದಿಲ್ಲ. ನಾನು ಮೊದಲು ಹೇಳೋದಿಲ್ಲ. ಯಾಕೆಂದರೆ ಒಂದು ಸಲ ಭಾರತೀಯ ಜನತಾ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷವಾಗಿ ಇವತ್ತಿನ ಇತಿಹಾಸದ ತನಕ ಒಂದು ಸಲ ಪಾರ್ಲಿಮೆಂಟ್ರಿ ಬೋರ್ಡಿಂದ ಎಲೆಕ್ಷನ್ ಕಮಿಟಿಯಿಂದ ಹೆಸರು ಘೋಷಣೆ ಆದ ನಂತರ ತಗೊಂಡಿರುವಂಥ ಒಂದೇ ಒಂದು ಉದಾಹರಣೆ ಇಲ್ಲ. ಹಲವಾರು ಕಡೆ ಕ್ಯಾಂಡಿಡೇಟ್ ಸರಿ ಇಲ್ಲ ಅಂತ ನಮ್ಮ ಪಕ್ಷದ ಮುಖಂಡರೇ ಕಾರ್ಯಕರ್ತರೇ ಪ್ರತಿಭಟನೆ ಮಾಡಿರೋದು ತಮ್ಮ ಗಮನಕ್ಕಿದೆ. ಇಲ್ಲಿ ಆ ರೀತಿ ಇಲ್ಲ. ನಾವು 10 ಜನ ಆಸ್ಪಿರೆಂಟ್ ಇದ್ವಿ. 10 ಜನದಲ್ಲಿ ನನ್ನ ಹೆಸರು ಘೋಷಣೆ ಆದ ನಂತರ 9 ಜನ ನನ್ನ ಜೊತೆಗೆ ಇದ್ದಾರೆ. ನಾವು ಎಲೆಕ್ಷನ್ ಪ್ರಚಾರವನ್ನು ಶುರು ಮಾಡಿದ್ದೀವಿ, ತಯಾರಿಯನ್ನು ಶುರು ಮಾಡಿದ್ದೀವಿ. ನಾಳೆ ಒಂದು ಬೃಹತ್ ಸಭೆಯನ್ನು ಮಾಡಿ ನಮ್ಮ ರಾಜ್ಯದ ಅಧ್ಯಕ್ಷರು ಬರಬೇಕಾಗತ್ತೆ. JDS ಪಕ್ಷದಿಂದ ಯಾರು ಬರಬೇಕು ಅಂತ ರಾಜ್ಯ ನಾಯಕರು ನಿರ್ಧಾರವನ್ನು ಮಾಡ್ತಾರೆ. ಹಾಗಾಗಿ ನಾಳೆ ಮತ್ತೊಮ್ಮೆ ಬಂದು ನಾವು ಇನ್ನೊಂದು ಸೆಟ್ಟನ್ನು ನಾಮಪತ್ರವನ್ನು ಕೊಟ್ಟು ಬಿ ಫಾರಂ ಕೊಡ್ತಾರೆ. ಹೌದೌದು, ಎಲ್ಲ ನಮ್ಮ ರಾಜ್ಯದ ಎಲ್ಲ ವರಿಷ್ಠರಿಗೆ, ನಮ್ಮ ಸಂಘ ಪರಿವಾರದ ಮುಖಂಡರಿಗೆ ತಿಳಿಸಿ ಈ ರೀತಿ ಸಮಯ ಚೆನ್ನಾಗಿದೆ ಅಂತ ಮಾಡಿಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ. ಹೌದೌದು, ಇಲ್ಲ ಬಿ ಫಾರಂ ಕೊಡ್ತಾರೆ. ಕೊಡಲಿಲ್ಲ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಕೊಡಲಿಲ್ಲ ಅಂತ ನಾನು ಇವತ್ತು ಮಾಡ್ತಿರಲೇ ಇಲ್ಲ. ಎಲ್ಲ ವರಿಷ್ಠರ ಗಮನಕ್ಕೆ ತಂದು ಸಮಯ ಚೆನ್ನಾಗಿದೆ. ಆ್ಯಕ್ಚುಲಿ ನಿನ್ನೆ ಮಾಡಬೇಕಾಯ್ತು, ಡಾಕ್ಯುಮೆಂಟೇಷನ್ ಒಂದಷ್ಟು ಪ್ರಿಪ್ರೇಷನ್ ಆಗಿಲ್ಲ. ಇಲ್ಲ, ಅದು ಬೆಂಗಳೂರಿಗೆ ಹೋದ ನಂತರ ನಿರ್ಧಾರ ಮಾಡಿ. ಇಲ್ಲ, ಬಿ ಫಾರಂ ಸಿಕ್ಕಿಲ್ಲ ಅಂತಲ್ಲ. ಇಲ್ಲ, ಬಿ ಫಾರಂ ಸಿಕ್ಕಿಲ್ಲ ಅಂತ ಅನ್ನೋ ಪ್ರಶ್ನೆ ಇಲ್ಲ. ನಾನು ಮೊದಲು ಹೇಳ್ದಂಗೆ ನಾನು ಶನಿವಾರ ರಾತ್ರಿನೇ ಯಾರ್ಯಾರು ಫೋನ್ ಮಾಡಿದ್ದಾರೆ ಅವ್ರಿಗೆ ಹೇಳಿದ್ದೀನಿ, ಮೇ 16ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ನಾವು ಇಲ್ಲಿ ನಾಮಿನೇಷನ್ ಫೈಲ್ ಮಾಡ್ತೀವಿ ಅಂತ. ಅದರಲ್ಲೇನು ಬದಲಾವಣೆ ಇಲ್ಲ. ಇವತ್ತಿನ ದಿವಸ ಚೆನ್ನಾಗಿದೆ ಅನ್ನೋ ಕಾರಣಕ್ಕೋಸ್ಕರ ನಾವು ಸ್ವಲ್ಪ ಶಾಸ್ತ್ರ, ಜ್ಯೋತಿಷ್ಯ, ಸಂಪ್ರದಾಯ, ಸಂಸ್ಕೃತಿಯನ್ನು ನಂಬೋದ್ರ ದೃಷ್ಟಿಯಿಂದ ಇವತ್ತು ಬಂದು ನಾವು ನಾಮಿನೇಷನ್ ಫೈಲ್ ಮಾಡಿದ್ದೀವಿ. ಇಲ್ಲ, ಅಂತಿಮವಾಗಿ ವ್ಯತ್ಯಾಸ ಆಗುತ್ತೆ ಅನ್ನೋ ಪ್ರಶ್ನೆಯೇ ಇಲ್ಲ. ನನಗೆ 100ಕ್ಕೆ 100% ಅಚಲವಾಗಿದ್ದೀನಿ. ಇಲ್ಲ ಅಂದರೆ ಸುಮ್ಮನೆ ಬಂದು ಇಲ್ಲಿ ನಾಮಪತ್ರ ಸಲ್ಲಿಸ್ತಿರಲಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಎಲ್ಲ ವರಿಷ್ಠರಿಗೆ, ನಮ್ಮ ಸಂಘ ಪರಿವಾರದ ನನ್ನ ಯಾರು ಬೆಳೆಸಿದ್ದಾರೆ ಅವರೆಲ್ಲರಿಗೂ ಹೇಳಿ ಈ ರೀತಿ 2 ರಿಂದ 3 ಗಂಟೆ ಚೆನ್ನಾಗಿದೆ, ನಾನು ನಾಮಪತ್ರ ಸಲ್ಲಿಸ್ತೀನಿ ಅಂತ ಹೇಳಿದ್ದೀನಿ. ಸಂಜೆ BJP ಆಫೀಸ್ಗೆ ಹೋಗ್ತೀನಿ. ಯಾಕಂದ್ರೆ ದಕ್ಷಿಣ ಪದವೀಧರ ಚುನಾವಣೆಯಲ್ಲೂ ಇದೇ ರೀತಿ ನೀವು ನಾನೇ ಫೈಟ್ ಮಾಡ್ತೀನಿ ಅನ್ನೋ ಹುಮ್ಮಸ್ಸಲ್ಲಿದ್ರಿ. ಅದಾದ ನಂತರ ಪಕ್ಷದ ವರಿಷ್ಠರು ನಿಮ್ಮನ್ನ ಮನವೊಲಿಸೋ ಪ್ರಯತ್ನಗಳು ನಡೀತು. ಈ ಬಾರಿ ಆದ ರೀತಿ ಆಗುತ್ತಾ ಹೇಗೆ ಅನ್ನೋದು? ಇಲ್ಲ, ಹೊಸಲ ನಾನು ಪ್ರಯತ್ನ ಮಾಡಿದ್ದೌದು, ಎಲ್ಲರೂ ಸಹಕಾರ ಸಿಕ್ಕಿದ್ದೌದು. ಆದರೆ ನನಗೆ ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಆಗಿರಲಿಲ್ಲ, ಪಟ್ಟಿ ಬಿಡುಗಡೆ ಆಗಿರಲಿಲ್ಲ. ದೆಹಲಿಯಿಂದ ಈಗ ಸ್ಟೇಟ್ BJP ಆಫೀಸಲ್ಲಿ ಕರೆದಿದ್ದಾರೆ ಸರ್. ಎಲ್ಲ ನಮ್ಮ ಆಫೀಸ್ ಬೇರೆಯವ್ರು ಇರ್ತಾರೆ, ಎಲ್ಲರೂ ಇರ್ತಾರೆ. ಅವ್ರ ಹತ್ರ ಮಾತಾಡಿ ನಾಳೆ ಇದು ಯಾವ ರೀತಿ ಯಾರ್ಯಾರು ಬರ್ತಾರೆ, ಯಾಕೆ JDS ಮುಖಂಡರನ್ನ ಅವರೇ, ರಾಜ್ಯ ಮುಖಂಡರನ್ನ ಅವರೇ ಇದು ಮಾಡಬೇಕಾಗುತ್ತೆ.
ಅದನ್ನು ಮಾಡ್ತಾರೆ. ಸರ್ ಅಶ್ವಥ್ ನಾರಾಯಣ ಅವ್ರು ಇರ್ಬೋದು, ವಿಜೇಂದ್ರ ಅವ್ರು ಇರ್ಬೋದು, ಫಾರ್ಮ್ ಕೊಟ್ಟಿರೋದ್ರಿಂದ ಮೈತ್ರಿಯಲ್ಲಿ ಗೊಂದಲ ಅಂತ ಅನ್ಸಲ್ವಾ ನಿಮಗೆ? ನೀವು ನನಗೆ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ತೀರಾ. ಈಗ ಆಲ್ರೆಡಿ JDS ಅಭ್ಯರ್ಥಿ ಬಿ ಫಾರ್ಮ್ ತೊಗೊಂಡು ಮೈಸೂರು ಎಂಟ್ರಿ ಕೊಟ್ಟಿದ್ದಾರೆ, ನಿಮ್ಮಲ್ಲೇ ಒಂದು ಒಮ್ಮತ ಇಲ್ವಲ್ಲ? ಇಲ್ಲ, ನನಗೆ ಇರುವಂಥ ಮಾಹಿತಿ ಪ್ರಕಾರ ನನ್ನ ಅಭ್ಯರ್ಥಿತನವನ್ನು JDSನ ಎಲ್ಲ ವರಿಷ್ಠರಿಗೆ ತಿಳಿಸಿ ಅನಂತರ ನನ್ನ ಹೆಸರನ್ನ ಫೈನಲ್ ಮಾಡಿರೋದು. ಏಕಾಏಕಿ ಭಾರತೀಯ ಜನತಾ ಪಾರ್ಟಿ ಯಾರಿಗೂ ಗೊತ್ತಿರುತ್ತೆ, ಯಾಕಂದ್ರೆ ಮೈತ್ರಿ ಪಕ್ಷಗಳನ್ನ ಹೆಂಗೆ ನಡೆಸ್ಕೊಳ್ಳುತ್ತೆ ಭಾರತೀಯ ಜನತಾ ಪಾರ್ಟಿ ಅಂತ ಇಡೀ ದೇಶದ ಒಂದು ಇತಿಹಾಸ ಇದೆ. ಈಗೇನು JDS ಬಿ ಫಾರಂ ಇತ್ತು, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಾನು ಬೆಂಗಳೂರಿಗೆ ಹೋದ ನಂತರ ಇದನ್ನು ನಮ್ಮ ವರಿಷ್ಠರಿಗೆ ಗಮನಕ್ಕೆ ತಂದು ನಾಳೆ ಮತ್ತೊಮ್ಮೆ ಬಂದು ನಿಮ್ಮ ಮುಂದೆ ಇಲ್ಲಿ ನಾಮಪತ್ರ ಸರ್ ಈಗ ವಿಜೇಂದ್ರ ಅವ್ರು ಇರ್ಬೋದು, ಅಶ್ವಥ್ ನಾರಾಯಣ ಅವರು ಇರ್ಬೋದು, ಯಾರು ನಿಮ್ಮನ್ನ ಯಾರಾದ್ರೂ ಸಂಪರ್ಕ ಮಾಡಿದಾರಾ ಹೇಗೆ ಈ ಗೊಂದಲದ ವಿಚಾರವಾಗಿ? ಒಂದು ವಿಚಾರ ಬಂದ ಇಲ್ಲೇ ಇಲ್ಲ. ನಾನು ಚುನಾವಣೆ ಇದು ಮಾಡಿ ಅದು ನಮ್ಮ ರಾಷ್ಟ್ರೀಯ ವರಿಷ್ಠ ಮತ್ತು ರಾಜ್ಯ ವರಿಷ್ಠ ನೋಡ್ತೀನಿ ಅಂತ ಹೇಳಿದ್ರೆ ನೋಡ್ತಾರೆ. ಅಲ್ಲ, ನಿಮ್ಮ ಚುನಾವಣೆಗೆ ಸಪೋರ್ಟಿವ್ ಆಗಿ ಪ್ರಚಾರಕ್ಕೆ ಯಾರಾದ್ರೂ ಬರ್ತೀನಿ ಅಂತ ಏನಾದ್ರು ಎಲ್ಲರೂ ಬರ್ತಾರೆ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.